ನೀವು ತಿಳ್ಕೊಂಡಿರೋದು ತಪ್ಪೇನಪ್ಪ ಅಂತಂದರೆ ಎಕ್ಸರ್ಸೈಸು ವೆಯ್ಟ್ ಲಾಸ್ ಮಾಡೋರಿಗೆ ಮಾತ್ರ ಅಂತ. ಎಕ್ಸರ್ಸೈಸ್ ಇರೋದು ನಿಮ್ಮ ಓವರಾಲ್ ಆರೋಗ್ಯವನ್ನು ಹೆಚ್ಚು ಮಾಡೋದಕ್ಕೆ, ಬರೀ ಸಣ್ಣ ಆಗೋದಕ್ಕೆ ಅಲ್ಲ. ಎಕ್ಸರ್ಸೈಸಸ್ನಿಂದ ವೀಕ್ ಆಗಿರೋ ನಿಮ್ಮ ಮಸಲ್ಸ್ನ ಸ್ಟ್ರಾಂಗ್ ಮಾಡಬೇಕು. ಇದಕ್ಕೆ ನೀವಿಲ್ಲಿ ಹೆಚ್ಚು ವೆಯ್ಟ್ ಉಪಯೋಗಿಸಿ ವ್ಯಾಯಾಮ ಮಾಡಬೇಕಾಗುತ್ತೆ. ವೆಯ್ಟ್ ಟ್ರೈನಿಂಗ್ ಅಂತಾನೆ ಇದ್ರ ಹೆಸರು. ಮೊದಲು ನೀವು ಇದ್ದದಕ್ಕಿಂತ ಸ್ವಲ್ಪ ಜಾಸ್ತಿನೇ ಸಣ್ಣ ಆಗ್ತೀರಾ, ಹಾಗಂತ ನೀವು ತಲೆ ಕೆಡಿಸ್ಕೋಬೇಡಿ. ಆಮೇಲೆ ಅದಕ್ಕೆ ಸರಿಯಾದ ಆಹಾರವನ್ನು ನೀವು ಕೊಟ್ಟರೆ ನೀವು ದಪ್ಪ ಆಗ್ತೀರಾ, ನಿಮ್ಮ ಮಸಲ್ ಸ್ಟ್ರಾಂಗ್ ಆಗುತ್ತೆ, ಫ್ಯಾಟ್ ಕಡಿಮೆ ಆಗುತ್ತೆ. ಇನಿಷಿಯಲಿ ಆಗೋದು ನಿಮಗೆ ಫ್ಯಾಟ್ ಕಡಿಮೆ ಆಗಿ ನೀವು ಸಣ್ಣ ಆಗೋದು, ಆಮೇಲೆ ಮಸಲ್ಸ್ ಜಾಸ್ತಿಯಾಗಿ ನೀವು ದಪ್ಪ ಆಗ್ತಾ ಹೋಗ್ತೀರಾ. ಈಗ ಅರ್ಥ ಆಯ್ತಲ್ವಾ ಎಕ್ಸರ್ಸೈಸ್ನ ಮಹತ್ವ? ಎಕ್ಸರ್ಸೈಸ್ ಬರೀ ಸಣ್ಣ ಆಗೋರಿಗೆ ಮಾತ್ರ ಅಲ್ಲ, ದಪ್ಪ ಆಗೋವರೆಗೂ ಕೂಡ ಅವಶ್ಯಕತೆ 100% ಇದೆ. ಊಟ ಆಗಿ 4 ಗಂಟೆಗಳ ನಂತರ ನಿಮಗೆ ಸಮಯ ಸಿಕ್ಕಾಗಲೆಲ್ಲ ನೀವು ಶುರು ಮಾಡ್ಕೊಳ್ಳಿ. ಬೆಳಗ್ಗೆನೇ ಮಾಡಬೇಕು ಅಂತ ಏನಿಲ್ಲ, ಆದರೆ ಬೆಳಗ್ಗೆ ಮಾಡಿ ಆಗಲಿಲ್ಲ ಅಂತಂದರೆ ನಿಮ್ಗೆ ಯಾವಾಗ ಬೇಕಾಗಿ ಮಾಡಿ. ಊಟ ಮಾಡಿ 4 ಗಂಟೆ ಆಗಿರಬೇಕು ಅಷ್ಟೇ. ಎರಡನೇದು, ನಾನು ಸ್ವೀಟು ಮತ್ತು ಫ್ಯಾಟ್ ಎಷ್ಟು ಬೇಕಾದರೂ ತಿನ್ಬೋದು ಅನ್ನೋದು ತಪ್ಪು. ನೀವು ಕೂಡ ತಿನ್ನಬಾರ್ದು. ಹೆಲ್ತಿ ಫ್ಯಾಟ್ ಹಾಗೂ ಪ್ರೋಟೀನ್ ಜಾಸ್ತಿ ಮಾಡಬೇಕು ಹೊರತು ಕಾರ್ಬೋಹೈಡ್ರೇಟ್ಸ್ ಮತ್ತು ಫ್ಯಾಟ್ಸ್ನ ಜಾಸ್ತಿ ಮಾಡೋದು ಅಲ್ಲ. ಪ್ರೋಟೀನ್ಸ್ನಿಂದ ನಿಮ್ಮ ಮಸಲ್ಸ್ ಸ್ಟ್ರಾಂಗ್ ಆಗುತ್ತೆ. ಹೆಲ್ತಿ ಫ್ಯಾಟ್ ಬ್ಯಾಡ್ ಫ್ಯಾಟ್ನ ರೀಪ್ಲೇಸ್ ಮಾಡುತ್ತೆ. ಇದು ರೇಷಿಯೋ ಲೆಕ್ಕದಲ್ಲಿರುತ್ತೆ. ಒಂದು ಕಡಿಮೆ ಆದರೆ ಇನ್ನೊಂದು ಜಾಸ್ತಿ ಆಗುತ್ತೆ, ಇನ್ನೊಂದು ಜಾಸ್ತಿ ಆದರೆ ಮತ್ತೊಂದು ಕಡಿಮೆ ಆಗುತ್ತೆ. ಆದ್ದರಿಂದ ಹೆಲ್ತಿ ಫ್ಯಾಟ್ನ ಜಾಸ್ತಿ ಮಾಡಿಕೊಂಡು ಕೆಟ್ಟ ಫ್ಯಾಟ್ನ ನೀವು ಕಡಿಮೆ ಮಾಡ್ಕೋಬೇಕು. ಮೂರನೇ ವಿಷಯಕ್ಕೆ ಬರೋಣ, ಅದು ಕಾಯಿಲೆಗಳು. ಈಗ ವೆಯ್ಟ್ ಲಾಸ್ ಅವ್ರು ಯಾಕೆ ಕಷ್ಟಪಡ್ತಾರೆ ವೆಯ್ಟ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ? ಅದೇ ರೀತಿ ಕೆಲವು ಕಾಯಿಲೆಗಳಿದ್ದಾವೆ. ನೀವು ವೆಯ್ಟ್ ಗೇನ್ ಆಗೋದನ್ನು ತಡೆಯೋದಕ್ಕೆ. ಅವುಗಳು ಯಾವ್ದ್ಯಾವ್ದಪ್ಪ ಅಂತಂದರೆ ಸೇಮ್ ಥೈರಾಯ್ಡ್ ಪ್ರಾಬ್ಲಮ್. ಇಲ್ಲಿ ಅವ್ರಿಗೆ ಹೈಪೋಥೈರಾಯ್ಡಿಸಮ್ ಇರುತ್ತೆ, ನಿಮಗೆ ಹೈಪರ್ ಥೈರಾಯ್ಡಿಸಮ್ ಇರುತ್ತೆ. ಅಂದರೆ IBP ಲೋ BP ಥರ. ಅರ್ಥ ಆಯ್ತಲ್ವಾ? ಅದರಿಂದ ನೀವು ಥೈರಾಕ್ಸಿನ್ ಚೆಕ್ ಮಾಡಿಸ್ಕೊಂಡು ಥೈರಾಕ್ಸಿನ್ ನಿಮಗೆ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ ಅಂತ ಚೆಕ್ ಮಾಡಿಸ್ಕೊಂಡು ನೀವು ಕೂಡ ಲೆವೆಲ್ ಮಾಡಿಸ್ಕೋಬೇಕಾಗತ್ತೆ. ಇನ್ನೊಂದು ಸಲ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಥೈರಾಕ್ಸಿನ್ ಕಡಿಮೆ ಆದರೆ ದಪ್ಪ ಆಗ್ತಾರೆ, ಜಾಸ್ತಿ ಆದರೆ ಸಣ್ಣ ಆಗ್ತಾರೆ. ಹಾಗಂತ ಎಷ್ಟೋ ಜನ ಥೈರಾಕ್ಸಿನ್ ತಗೊಂಡು ಸಣ್ಣ ಆಗೋದಕ್ಕೆ ಟ್ರೈ ಮಾಡಿದರೆ ದಪ್ಪ ಆಗಿರೋರು. ಈ ರೀತಿ ತಪ್ಪು ಮಾಡಬಾರ್ದು, ಅದರಿಂದ ಬೇರೆ ರೀತಿ ತೊಂದರೆಗಳು ಆಗ್ತವೆ. ವೆಯ್ಟ್ ಲಾಸ್ಗೆ ಥೈರಾಕ್ಸಿನ್ನ ಯಾವುದೇ ಕಾರಣಕ್ಕೂ ಉಪಯೋಗಿಸಬಾರ್ದು. ನೀವು ಕೂಡ ಅನಿಮಿಯಾ ಇದೆಯಾ ಅಂತ ಚೆಕ್ ಮಾಡಿಸ್ಕೋಬೇಕು. ಯಾಕೆ ಅಂತಂದರೆ ನಿಮ್ಮ ಬ್ಲಡ್ಡೇ ಅಲ್ವಾ ನಿಮ್ಮ ಶರೀರದ ಲಾರಿ. ಎಲ್ಲೆಲ್ಲಿಗೆ ಏನೇನು ಬೇಕು ತೊಗೊಂಡು ಹೋಗ್ಬೇಕು ಅಂತ ಅಂದರೆ ಲಾರಿ ಚೆನ್ನಾಗಿರ್ಬೇಕು ತಾನೇ. ಅದಕ್ಕೆ ರಕ್ತ ಕರೆಕ್ಟಾಗಿರ್ಬೇಕು ಅಂತಂದರೆ ಅನಿಮಿಯಾ ಸರಿಯಾಗಿರಬೇಕು. ಡಯಾಬಿಟಿಸ್ ಇದ್ದರೆ, ಡಿಪ್ರೆಷನ್ ಇದ್ದರೆ ವೆಯ್ಟ್ ಲಾಸ್ ಆಗುತ್ತೆ. ಅದನ್ನು ಸರಿ ಮಾಡ್ಕೋಬೇಕು. ಅದಕ್ಕೆ ಹೇಳೋದು, ಚಿತೆ ಹೆಣವನ್ನು ಸುಟ್ಟರೆ ಚಿಂತೆ ಮನುಷ್ಯನನ್ನು ಸುಡುತ್ತೆ ಅಂತ. ಆಮೇಲೆ ಬರೋ ಕಾಯಿಲೆ ಮಾಲ್ ಅಬ್ಸಾರ್ಪ್ಷನ್ ಸಿಂಡ್ರೋಮ್. ಅಂದರೆ ನೀವು ತಿಂದದ್ದು ನಿಮ್ಮ ದೇಹಕ್ಕೆ ಸೇರೋದೇ ಇಲ್ಲ. ಈಗ ಡ್ಯಾಮಿಗೆ ಬರೋ ನೀರನ್ನೆಲ್ಲ ಹಾಗೆ ಹೊರಗೆ ಬಿಟ್ಟರೆ ಡ್ಯಾಮಲ್ಲಿ ಏನಪ್ಪ ನೀರು ಉಳಿಯುತ್ತೆ? ಡ್ಯಾಮಲ್ಲಿ ನೀರು ಜಾಸ್ತಿ ಆಗುತ್ತಾ? ಅನಂತರ ಬರೋ ಕಾಯಿಲೆ ಕ್ರಾನ್ಸ್ ಡಿಸೀಸ್ ಅಂತ. ಇದು ಕೂಡ ನಾವು ಏನು ತಿಂದ್ರೂ ನಮ್ಮ ಶರೀರಕ್ಕೆ ಸೇರಲು ಬಿಡಲ್ಲ. ಈಗ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತಿರುತ್ತೆ, ಇವು ತುಂಬ ಚಿಕ್ಕದಾಗಿರ್ತವೆ. ಇವನ್ನ ನಮ್ಮ ಶರೀರ ಅಬ್ಸರ್ವ್ ಮಾಡ್ಕೋಬೇಕಂತಂದರೆ ನಮಗೆ ಸ್ಟ್ರಾಂಗ್ ಅಬ್ಸಾರ್ಪ್ಷನ್ ಪವರ್ ಇರಬೇಕು. ದಪ್ಪ ಆಗೋರಿಗೆ ಇವು ಸುಲಭವಾಗಿ ಅಬ್ಸರ್ವ್ ಆದರೆ ಸಣ್ಣ ಇರೋರಿಗೆ ಇವು ಅಬ್ಸರ್ವ್ ಆಗಲ್ಲ. ಅದರಿಂದನೇ ಅವ್ರ ಆರೋಗ್ಯ ಕೆಟ್ಟೋಗ್ಬಿಡುತ್ತೆ. ಈ ಮೈಕ್ರೋ ನ್ಯೂಟ್ರಿಯೆಂಟ್ಸು ಅವರಿಗೆ ಡೆಫಿಷಿಯನ್ಸಿ ಆಗಿಬಿಡುತ್ತೆ. ಆಮೇಲೆ ಎರಿಡಿಟಿ. ಎಲ್ಲ ರೀತಿ ಎರಿಡಿಟಿ ಪ್ರಾಬ್ಲಮ್ಸ್ಗಳು ಕಷ್ಟನೇ, ಇಲ್ಲೂ ಅದೇ ರೀತಿ ಕಷ್ಟನೇ. ಈಗ ನೀವು ಈಚಲು ಮರದ ಬೀಜ ಹಾಕ್ಬಿಟ್ಟು ತೆಂಗಿನ ಮರ ಬೆಳೀರಿ ಅಂದ್ರೆ ಆಗುತ್ತಾ? ಇಲ್ಲೂ ಅದೇ ರೀತಿ ಆಗುತ್ತೆ. ಈಗ ನೀವು ಈ ಕಾಯಿಲೆಗಳನ್ನು ವೈದ್ಯರನ್ನು ಕಂಡು ಮೊದಲು ಸರಿ ಮಾಡ್ಕೋಬೇಕು. ಈಗ ವ್ಯಾಯಾಮದ ಬಗ್ಗೆ ಗೊತ್ತಾಯ್ತಲ್ಲ, ಹೇಳಿದ್ದೀನಿ. ಈಗ ಪ್ರೋಟೀನ್ ಇರೋ ಆಹಾರ ಯಾವುದು ಕಮರ್ಷಿಯಲ್ ಆಗಿ ಸಿಗೋ ಯಾವುದೇ ಪ್ರೋಟೀನ್ ಅಂತ ಹೇಳ್ಕೊಳ್ಳೋದಷ್ಟು ನಿಮ್ಗೆ ಹೆಲ್ಪ್ ಆಗಲ್ಲ. ನೀವು ಸಣ್ಣನೇ ಇರ್ತೀರ, ಅವ್ರ ಜೇಬ್ ದಪ್ಪ ಆಗುತ್ತೆ ಅಷ್ಟೇ. ಮೊಳಕೆ ಕಟ್ಟಿದ ಕಾಳುಗಳು, ಪೀನಟ್ ಬಟರ್, ಆಲ್ಮಂಡ್ ಬಟರ್ ಅಂದರೆ ಕಡಲೆ ಬೀಜದಿಂದ ಮಾಡಿರೋದು ಮತ್ತು ಬಾದಾಮಿಯಿಂದ ಮಾಡಿರೋದು, ಹಾಲಿನಿಂದ ಮಾಡಿರೋ ತುಪ್ಪನೂ ಆಗುತ್ತೆ, ಹಾಲು ಆಗುತ್ತೆ, ಮೊಟ್ಟೆ, ಮೀನು, ಮಾಂಸ ಮತ್ತು ಎಲ್ಲ ರೀತಿಯ ಡ್ರೈ ಫ್ರೂಟ್ಸ್ ಆಗುತ್ತೆ. ಮಾಮೂಲಿ ಫ್ರೂಟ್ಸ್ ಆದರೆ ಜ್ಯೂಸ್ ಮಾಡ್ಕೊಳ್ದೇ ಪೂರ್ತಿ ಹಣ್ಣನ್ನು ತಿನ್ನಬೇಕು. ಆವಾಗ ನಿಮಗೆ ಪ್ರೋಟೀನ್ ಸಿಗದೇ ಇದ್ರೂ ಅದರಲ್ಲಿ ಫೈಬರ್ ಅಂಶ ಸಿಗೋದ್ರಿಂದ ನಿಮಗೆ ಅನುಕೂಲ ಆಗುತ್ತೆ. ತರಕಾರಿಗಳಲ್ಲಿ ಆಲೂಗೆಡ್ಡೆ, ಗೆಣಸು, ಬೀನ್ಸು
ಪಾಲಕು ಈ ರೀತಿ ತೊಗೋಬೇಕಾಗುತ್ತೆ. ಈ ಭೂಮಿ ಕೆಳಗಡೆ ಬೆಳಿತಾವಲ್ಲ ಅವು ನಿಮಗೆ ಪ್ರೋಟೀನ್ನ ಜಾಸ್ತಿ ಕೊಡ್ತವೆ. ಆ ರೀತಿ ಯಾವುದೇ ಬೇಕಾದರೂ ನೀವು ತಗೋಬೋದು. ಹಣ್ಣುಗಳಲ್ಲಿ ನೀವು ಬಾಳೆಹಣ್ಣು ಮತ್ತು ಅವಕ್ಯಾಡೋ ಅನ್ನೋದನ್ನು ಜಾಸ್ತಿ ತೊಗೊಂಡ್ರೆ ಒಳ್ಳೆಯದು. ಯಾವುದೇ ಹಣ್ಣನ್ನು ಬೇಕಾದರೂ ನೀವು ತಗೊಳ್ಳಿ, ಪೂರ್ತಿ ಹಣ್ಣನ್ನು ತಗೊಳ್ಳಿ, ಜ್ಯೂಸ್ ಮಾಡ್ಕೋಬೇಡಿ. ಯಾಕೆ ಅಂತಂದರೆ ಹಣ್ಣುಗಳು ಪ್ರಕೃತಿ ನಮಗೆ ನೀಡಿರೋ ವರ. ಇನ್ನು ಎಲ್ಲ ರೀತಿಯ ಬೇಳೆಕಾಳುಗಳನ್ನ ನೀವು ಮೊಳಕೆ ಕಟ್ಟಿ ಉಪಯೋಗಿಸಿದರೆ ನಿಮಗೆ ಜಾಸ್ತಿ ಒಳ್ಳೆಯದು, ಪ್ರೋಟೀನ್ ಅದರಲ್ಲಿ ಜಾಸ್ತಿ ಆಗುತ್ತೆ. ಇನ್ನು ನೀವು ಸಾಂಬಾರಿಗೆ ಬೇಕು ಅಂತಂದರೆ ತೊಗರಿಬೇಳೆನ, ಹೆಸರು ಬೇಳೆನ ಈ ರೀತಿ ಉಪಯೋಗಿಸ್ಕೋಬೋದು. ಈ ರೀತಿ ಆಹಾರಗಳನ್ನ ಸಣ್ಣಗಿರೋ ಬಾಣಂತಿಯರು ಮತ್ತು ಸಣ್ಣಕ್ಕಿರುವ ಮಕ್ಕಳಿಗೂ ಕೂಡ ಕೊಡ್ಬೋದು. ನೀವು ಕಮರ್ಷಿಯಲ್ಲಾಗಿ ಇದಿದೆಯಾ, ಸಿರಪ್ ಇದೆಯಾ, ಆ ಪೌಡ್ರ್ ಇದೆಯಾ, ಈ ಪೌಡ್ರ್ ಇದೆಯಾ ಅಂತ ಹುಡ್ಕೋದ್ರ ಬದಲು ಮನೇಲೇ ನೀವು ಇವುಗಳನ್ನೆಲ್ಲ ರೆಡಿ ಮಾಡ್ಕೋಬೋದು. ನಿಮಗೆ ಚೀಪಾಗಿಯೂ ಕೂಡ ವರ್ಕೌಟ್ ಆಗುತ್ತೆ. ಈಗ ಊಟ ಮಾಡೋ ರೀತಿ ಯಾವುದಪ್ಪ ಅಂತಂದರೆ, ನೀವು 2-3 ಸಲ ಹೊಟ್ಟೆ ತುಂಬ ಚೆನ್ನಾಗಿ ತಿನ್ನೋದ್ರ ಬದಲು ಅಷ್ಟೇ ಊಟನ 5-6 ಸಲ, ಈ ಡಯಾಬಿಟಿಸರು ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ದೀನಲ್ಲ ಅದೇ ರೀತಿ ನೀವು ಮಾಡಬೇಕಾಗುತ್ತೆ. ಆವಾಗ ಶರೀರಕ್ಕೆ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋ ಟೈಮ್ ಜಾಸ್ತಿ ಸಿಗೋದ್ರಿಂದ ಅದು ನಿಮ್ಮ ಶರೀರಕ್ಕೆ ದಕ್ಕುತ್ತೆ. ಮಕ್ಕಳಿಗೆ ಮಾಮೂಲಿ ಬ್ರೆಡ್ಗಿಂತ ಗೋಧಿ ಬ್ರೆಡ್ ಕೊಡಿ. ಗೋಧಿ ಬ್ರೆಡ್ಗೆ ನೀವು ಬೆಣ್ಣೆ ಹಾಕ್ಬೋದು, ಜಾಮ್ ಹಾಕ್ಬೋದು, ಪೀನಟ್ ಬಟರ್ ಹಾಕ್ಬೋದು, ಆಲ್ಮಂಡ್ ಬಟರ್ ಹಾಕ್ಬೋದು, ಇಲ್ಲ ಕೋಕಾ ಸ್ಪ್ರೆಡ್ ಅಂತ ಸಿಗುತ್ತೆ, ಅದನ್ನು ಕೂಡ ಹಾಕ್ಕೊಟ್ರೆ ಅವು ಸ್ವಲ್ಪ ರುಚಿ ಆಗೋದ್ರಿಂದ ಚೆನ್ನಾಗಿ ತಿಂತವೆ. ಕಾಫಿ ಕುಡಿಯೋದ್ರಿಂದ ಹಸಿವು ಕಡಿಮೆ ಆಗುತ್ತೆ. ಆದ್ದರಿಂದ ಕಾಫಿ ಕುಡಿಯೋದು ಬಿಡೋದು ಒಳ್ಳೆಯದು. ಅದರ ಬದಲು ಯಾವುದಾದ್ರೂ ಸೂಪ್, ಮಿಲ್ಕ್ ಶೇಕ್, ಫ್ರೂಟ್ ಜ್ಯೂಸ್ ಈ ಥರ ಬೇಕಾದರೆ ನೀವು ಅಭ್ಯಾಸ ಮಾಡ್ಕೊಳ್ಳಿ. ಊಟಕ್ಕಿಂತ ಮುಂಚೆ ಊಟದ ಮಧ್ಯೆ ನೀರು ಕುಡಿಲೇಬೇಡಿ. ಕುಡಿಲೇಬೇಕು ಅನಿಸಿದರೆ ಒಂದು ಗುಟುಕು ಕುಡೀರಿ. ಇದನ್ನು ನಾವು ಸಿಪ್ಪಿಂಗ್ ಅಂತೀವಿ, ಡ್ರಿಂಕಿಂಗ್ ಅನ್ನಲ್ಲ. ಸಿಪ್ಪಿಂಗ್ ಅಂದರೆ ಗುಟುಕು ಕುಡಿಯೋದು, ಡ್ರಿಂಕಿಂಗ್ ಅಂದರೆ ಹೊಟ್ಟೆ ತುಂಬ ಘಟ ಅಂತ ಕುಡಿಯೋದು. ನೀರು ಜಾಸ್ತಿ ಆದರೆ ಊಟಕ್ಕೆ ಜಾಗ ಇರಲ್ವಲ್ಲ, ಆಗ ನೀವು ಜಾಸ್ತಿ ಊಟ ಮಾಡೋದಕ್ಕೆ ಆಗಲ್ಲ. ಈ ನೀರಾಗಂತ ನೀರು ಕುಡಿಯೋದು ಬಿಡೋಕ್ಕಾಗಲ್ಲ. ನೀವು ಊಟ ಮಾಡಿ ಅರ್ಧ ಗಂಟೆ ಮೇಲೆ ಚೆನ್ನಾಗಿ ಕುಡಿಬೇಕು. ಕಾರ್ಬೋಹೈಡ್ರೇಟ್ಸ್ ಅಂದರೆ ಸಕ್ಕರೆ, ಫ್ಯಾಟ್ ಅಂದರೆ ಕೊಬ್ಬು, ನಿಮಗೂ ಕೂಡ ಒಳ್ಳೆಯದಲ್ಲ. ಇವುಗಳು ತಿಂದರೆ ನಾವು ದಪ್ಪ ಆಗ್ತೀವಿ ಅನ್ನೋ ಭಾವನೆಯನ್ನು ನೀವು ಬಿಡಬೇಕು. ರಾತ್ರಿ ಮಲಗೋ ಟೈಮಲ್ಲಿ ಪೀನಟ್ ಬಟರ್, ಆಲ್ಮಂಡ್ ಬಟರ್ ಈ ರೀತಿ ಇವುಗಳನ್ನ ನೀವು ಮೊಸರು ಜೊತೆ ತಗೋಬೋದು. ಈ ಪೀನಟ್ ಬಟರ್ ಮತ್ತು ಆಲ್ಮಂಡ್ ಬಟರಲ್ಲಿ 30% ಪ್ರೋಟೀನ್ ಇರುತ್ತೆ. ವೆಯ್ಟ್ ಗೈನರ್ಸ್ ಅನ್ನೋ ಪೌಡರ್ಗಳು ಫ್ಯಾಟ್ ಬರ್ನರ್ ಅಂತ ಬರೋ ಪೌಡರ್ಗಳಷ್ಟೇ ಸುಳ್ಳು. ವಾರಕ್ಕೊಂದು ಸಲ ನೀವು ಕೇಕು, ಐಸ್ ಕ್ರೀಮು ಈ ರೀತಿ ತಿನ್ಬೋದು. 2 ಕಾಳು ಸಾಕು ದಪ್ಪ ಆಗ್ತೀರಾ ಅನ್ನೋ ಪೊಳ್ಳು ಮಾತನ್ನು, ಬೊಗಳೆ ಮಾತನ್ನು ನಂಬಬೇಡಿ. ತಿಂದದ್ದು ಚೆನ್ನಾಗಿ ಜೀರ್ಣ ಆಗಲಿ ಅಂತ ಡೈಜೆಸ್ಟಿವ್ ಎಂಜೈಮ್ಸ್ ಅನ್ನೋ ಸಿರಪ್ ಸಿಗುತ್ತೆ. ಮಕ್ಕಳಿಗೂ ಕೂಡ ಇದನ್ನು ಕೊಡ್ಬೋದು. ಆಹಾರದಲ್ಲಿ ನಿಮಗೆ ಸಾಕಾಗಲಿಲ್ಲ ಪ್ರೋಟೀನ್ ಅಂತಂದರೆ ಒಳ್ಳೆ ಕಂಪನಿಗಳ ಪ್ರೋಟೀನ್ ಪೌಡ್ರ್ ಸಿಗುತ್ತೆ. ಇದನ್ನು ಹಾಲಲ್ಲಿ ಹಾಕಿ ನೀವು ದಿನ ಕುಡಿಬೋದು. ಇದ್ರ ಮೇಲೆ ಡಿ ಅಂತ ಬರೆದಿದ್ರೆ ಅದು ಡಯಾಬಿಟಿಸ್ನವ್ರಿಗೆ, ಇಲ್ಲ ಅಂತಂದರೆ ಬೇರೆಯವರಿಗೆ. ತೂಕ ಚೆಕ್ ಮಾಡೋದಕ್ಕೆ ಅಂತ ಒಂದು ವೇಯಿಂಗ್ ಮಿಷಿನ್ ಇಟ್ಕೊಳ್ಳಿ. ಇದರಿಂದ ನೀವು ಪ್ರತಿದಿನ ನೀವು ಚೆಕ್ ಮಾಡ್ಬೋದು. ವೆಯ್ಟ್ ಗೈನರ್ ಆಗಲಿ, ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಾಗಲಿ, ನೀವು ಒಂದು ವೇಯಿಂಗ್ ಮಿಷಿನ್ ಇಟ್ಕೊಳ್ಳೋದ್ರಿಂದ ನಿಮ್ಗೆ ಎಷ್ಟು ಕಡಿಮೆ ಆಯಿತು, ಎಷ್ಟು ಜಾಸ್ತಿ ಆಯಿತು ಅಂತ ಗೊತ್ತಾಗುತ್ತೆ. ನಿಮಗೆ ಮೋಟಿವೇಶನ್ ಸಿಗುತ್ತೆ ಮುಂದಕ್ಕೆ ನೀವು ಎಕ್ಸಸೈಸ್ ಮಾಡೋದಕ್ಕೆ. ಈ ಕ್ರಮಗಳನ್ನ ನೀವು ಮಾಡ್ತಾ ಹೋಗಿ ಒಂದಲ್ಲ ಒಂದು ದಿನ ದಪ್ಪ ಆಗೇ ಆಗ್ತೀರಾ. ಅಂದರೆ 3 ತಿಂಗಳಾಗ್ಬೋದು, 6 ತಿಂಗಳಾಗ್ಬೋದು, ವರ್ಷ ಆಗ್ಬೋದು. ಒಂದೇ ವಾರದಲ್ಲಿ ಅಂತ ಹೇಳಿ ಮ್ಯಾಜಿಕ್ ಮಾಡೋರ ಮಾತು ಕೇಳೋದಾದರೆ ನಿಮ್ಮಿಷ್ಟ.